ಸ್ನೇಹಿತರೆ ನಮಸ್ಕಾರ. ಅದರಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸು. ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಜೊತೆಗೆ ಈ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆ ಬಹಳ ನಿರೀಕ್ಷೆಯಲ್ಲಿ ಕೂಡ ಎಲ್ಲ ಪಿಂಚಣಿದಾರರು ಕೂಡ ಇದ್ರು. ಯಾಕಂದ್ರೆ ಸಿಎಂ ಅವರು ಖುದ್ದಾಗಿ ಸ್ವತಃ ಹೇಳಿದ್ರು, ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಾಗಿದೆ. ಕಳೆದ 2 ವರ್ಷದಿಂದ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡಿರ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾದ್ರೆ ಬನ್ನಿ, ಈಗ ಪಿಂಚಣಿ ಹೆಚ್ಚಳ ಆಗಿದೆಯಾ? ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗಿದೆ? ಜೊತೆಗೆ ಈಗಾಗಲೇ ಬರ್ಬೇಕಾಗಿರ್ತಕ್ಕಂತಹ 3 ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಅಥವಾ ಇಲ್ವಾ? ಹಿರಿಯ ನಾಗರಿಕರು, ಅಂಗವಿಕಲರು, ಜೊತೆಗೆ ವಿಧವಾ ಮಹಿಳೆಯರು. ಸೊ ಈ ವಿಡಿಯೋನ ನೋಡ್ತಾ ಇದ್ರೆ ಹೀಗೆ ಕೊನೆವರೆಗೂ ವಾಚ್ ಮಾಡಿ. ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಸೊ ಹಿರಿಯ ನಾಗರಿಕರಂತೂ ನೋಡ್ಲೇಬೇಕಾದಂತಹ ವಿಷಯ. ಸೊ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಿರಿಯ ನಾಗರಿಕರಲ್ಲಿ ಈಗಾಗಲೇ ಬಹಳಷ್ಟು ಜನ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಬಹಳಷ್ಟು ಜನರನ್ನು ಕೂಡ ಹೊರಹಿಡಲಾಗಿದೆನೂ ಕೂಡ. ಇದ್ರ ಬಗ್ಗೆನೂ ಕೂಡ ನಾನು ಹೇಳಲೇಬೇಕು. ಯಾಕಂದ್ರೆ ಬರೀ ಪಿಂಚಣಿ ಜಮಾ ಆಗೋದಷ್ಟೇ ಅಲ್ಲ, ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಕೂಡ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳೋದಾದ್ರೆ, ಬಹಳಷ್ಟು ಪಿಂಚಣಿದಾರರು, ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿ ಪಡ್ಕೊಳ್ತಕ್ಕಂತಹ ಕುಟುಂಬಗಳು ಬಹಳಷ್ಟು ಇದಾವೆ. ಅದರಲ್ಲಿ 23 ಲಕ್ಷ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಎಲ್ಲರೂ ಕೂಡ ಅದೇ ಕ್ಯಾಟಗರಿ ಅಲ್ಲ. ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ದುಡ್ಡು ಪಡ್ಕೊಳ್ತಾ ಇರುವಂತವರು ಕೂಡ ಇದ್ದಾರೆ. ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲಿಕೇಶನ್ ಹಾಕಿದವರು ಕೂಡ ಇದ್ದಾರೆ. ಎಲಿಜಿಬಲ್ ಇಲ್ಲದಿದ್ದರೂ ಕೂಡ ಅಪ್ಲೈ ಮಾಡಿದವರು ಕೂಡ ಇದ್ದಾರೆ. ಸೊ ಹೀಗಾಗಿ ಎಲ್ಲರನ್ನು ಕೂಡ ತಗಲಾಕಲು ವೆರಿಫಿಕೇಶನ್ ಮಾಡಿದೆ. ಅದರಲ್ಲಿ ತೀರಿ ಹೋದವರು ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್‌ಗಳು ಫೇಕ್ ಡಾಕ್ಯುಮೆಂಟ್ಸ್‌ಗಳನ್ನ ಅಂಟಿಸಿಕೊಂಡು ಅಪ್ಲೈ ಮಾಡದವರು ಕೂಡ ಇದ್ದಾರೆ. ಸೊ ಹೀಗಾಗಿ ಎಲ್ಲರನ್ನು ಕೂಡ ವೆರಿಫಿಕೇಶನ್ ಮಾಡಿ ತೆಗೆದುಹಾಕುವಂತಹ ಕೆಲಸ ಅಂತೂ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾದ್ರೆ ಅದರಲ್ಲಿ ಎಲಿಜಿಬಲ್ ಇದ್ದಂತವರನ್ನು ಕೂಡ ತೆಗೆದುಹಾಕಿದೆ. ಕೆಲವೊಂದಿಷ್ಟು ಜನರನ್ನ. ಎಲಿಜಿಬಲ್ ಇದ್ರು ಅವರನ್ನು ಕೂಡ ತೆಗೆದುಹಾಕಿದೆ. ಯಾಕೆ ಅಂತ ಕೇಳೋದಾದ್ರೆ, ಅನುಮಾನ ಬಂದ್ರೆ ತೆಗೆದುಹಾಕುವಂತಹ ಕೆಲಸ ಮಾಡಿದೆ. ಈಗಾಗಲೇ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ ಯಾರು ಹೆಚ್ಚಿನ ಒಂದು ವರ್ಷದಿಂದ ಓಟನ್ನ ಹಾಕಿಲ್ಲ ನೋಡಿ, ಅವರನ್ನ ತೆಗೆದುಹಾಕ್ಬಿಟ್ಟಿದೆ. ಸೊ ನೀವು ಎಲಿಜಿಬಲ್ ಇರ್ತೀರಿ, ಆದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ, ಪಿಂಚಣಿ ಯೋಜನೆಯಲ್ಲಿ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಇರುತ್ತಲ್ಲ, ಜೀವಿತ ಪ್ರಮಾಣ ಪತ್ರ, ಆ ಪತ್ರವನ್ನ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ನೋಡಿ, ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಆ ಒಂದು ಬ್ಯಾಂಕ್‌ಗೆ ಹೋಗಿ ಪಿಂಚಣಿ ಯೋಜನೆಯ ಕುರಿತಾಗಿ ಮಾಹಿತಿಯನ್ನ ತಿಳಿಸಿ, ಆ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಮತ್ತೆ ಎಂದಿನಂತೆ ದುಡ್ಡು ಜಮಾ ಆಗುವ ಹಾಗೆ ಮಾಡ್ತಾರೆ. ಒಂದು ವೇಳೆ ನಿಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದೀರಿ ಅಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರನ್ನ ಕಳುಹಿಸಿ ಆ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ವಿಡಿಯೋ ಕಾಲ್‌ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಅಧಿಕಾರಿಗಳಿಗೆ ಮತ್ತೆ ನಿಮಗೆ ದುಡ್ಡು ಜಮಾ ಆಗತ್ತೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಸೊ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತಾನೂ ಕೂಡ ಸಾಕಷ್ಟು ಸುಳಿವು ಮಾಹಿತಿ ಸಿಗ್ತಾ ಇತ್ತು. ಇನ್ನು ಹಿರಿಯ ನಾಗರಿಕರಿಗೆ ಈಗ ಸದ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗೋದು ಬಹುತೇಕ ಡೌಟ್ ಇತ್ತು. ಆದ್ರೆ ಈಗ 7ರಿಂದ 8% ಅಷ್ಟು ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಒಂದು ರೇಂಜ್‌ನಲ್ಲಿ ಇರುತ್ತೆ. ಅಂಗವಿಕಲರಿಗೂ ಕೂಡ ಒಂದು ರೇಂಜ್‌ನಲ್ಲಿ ಇರುತ್ತೆ. ಅಂದ್ರೆ ಅಂಗವಿಕಲರಿಗಂತೂ ಅಂಗವೈಕಲ್ಯತೆಯ ಆಧಾರದ ಮೇಲೆ ಪಿಂಚಣಿ ಹೆಚ್ಚಳ ಆಗ್ತಿರುತ್ತೆ. ಈಗ ಅಂಗವೈಕಲ್ಯತೆ ಅಂದ್ರೆ ಹೇಗೆ ಅಂದ್ರೆ, ಒಬ್ಬೊಬ್ಬರಿಗೆ ಒಂದು ಬೆರಳು ಇರೋದಿಲ್ಲ. ಅವರಿಗೆ ₹800 ಕೊಡ್ತಾ ಇದ್ರೆ, ಒಬ್ಬೊಬ್ಬರಿಗೆ ಒಂದು ಕೈಯೇ ಇರುವುದಿಲ್ಲ ಪೂರ್ತಿಯಾಗಿ. ಅವರಿಗೆ ₹1,000 ಕೊಡ್ತಿರ್ತಾರೆ. ಒಬ್ಬೊಬ್ಬರಿಗೆ 2 ಕೈ ಇರೋದಿಲ್ಲ. ಅವರಿಗೆ 1,500 ಅಂದ್ರೆ ₹1,500 ಕೊಡ್ತಿರ್ತಾರೆ. ಹೀಗೆ ಹೆಚ್ಚಿನ ಅಂಗವೈಕಲ್ಯತೆ ಹೊಂದಿರತಕ್ಕಂತಹ ಒಂದು ಅಭ್ಯರ್ಥಿಗೆ, ಫಲಾನುಭವಿಗಳಿಗೆ ಹೆಚ್ಚಿನ ದುಡ್ಡು ಕೊಡುವಂತದ್ದು. ಹಾಗೆ ನಿಮ್ಮಲ್ಲಿ ಕೂಡ ಈ ರೀತಿ ಇದ್ರೆ ಹೆಚ್ಚಿನ ದುಡ್ಡು ಜಮಾ ಆಗುವಂತದ್ದು. ಇನ್ನು ಸ್ನೇಹಿತರೆ, ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ಹಿರಿಯ ನಾಗರಿಕರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಆದ್ರೆ ಕನ್ಫರ್ಮ್ ಇಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಕನ್ಫರ್ಮ್ ಇಲ್ಲ ಇದು. ಯಾಕಂದ್ರೆ ರಾಜ್ಯ ಸರ್ಕಾರ ಸಾಕಷ್ಟು ಖರ್ಚು ವೆಚ್ಚವನ್ನ ಮಾಡ್ತಾ ಇದೆ. ಅದರಲ್ಲಿ ಪಿಂಚಣಿ ಯೋಜನೆಯಲ್ಲಿ ಒಂದಿಷ್ಟು ಹೆಚ್ಚಳ ಮಾಡಿದ್ರು ಸಹಿತ ಮತ್ತಷ್ಟು ಹೊಡೆತ ಬೀಳುವಂತದ್ದು. ಸಿಎಂ ಅವರಂತೂ ಹೇಳ್ತಾನೆ ಇದ್ದಾರೆ, ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅತಿ ಶೀಘ್ರದಲ್ಲಿ, ಹೆಚ್ಚಳ ಮಾಡ್ಬೇಕಾಗಿದೆ ಅಂತಾನೂ ಕೂಡ ಹೇಳ್ತಾನೆ ಇದ್ರು. ಆದ್ರೆ ಹೆಚ್ಚಳ ಮಾಡಿರ್ಲಿಲ್ಲ. ಈಗ ಹೆಚ್ಚಳ ಮಾಡಿದ್ರು 7ರಿಂದ 8% ಅಷ್ಟು ಹೆಚ್ಚಳ ಮಾಡಬಹುದು. ₹800 ಜಮಾ ಆಗ್ತಾ ಇದ್ರೆ ಅದು 1,000ಕ್ಕೆ ಏರಿಕೆ ಆಗತ್ತೆ ಮಾತ್ರ. ಅಂದ್ರೆ 100ರಿಂದ 200ಕ್ಕೆ ಜಂಪ್ ಆಗತ್ತೆ. ಅಷ್ಟು ಜಮಾ ಆದ್ರೂ ಸಹಿತ ಅವ್ರಿಗೆ ಕೋಟಿಗಟ್ಟಲೆ ವೆಚ್ಚ ಆಗ್ತಿರತ್ತೆ. ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳಿರ್ತೀರಿ, ಕೇವಲ ₹100 ಹೆಚ್ಚು ಮಾಡಿದ್ರು ಸಹಿತ ಸರ್ಕಾರಕ್ಕೆ ಎಷ್ಟೋ ದುಡ್ಡು ಹೋಗ್ತಾ ಇರತ್ತೆ ಸರ್ಕಾರದಿಂದ.
ಹಾಗಾಗಿ ಇದು ನಿಮ್ಮ ಗಮನದಲ್ಲಿರಬೇಕು. ಇನ್ನು ಸ್ನೇಹಿತರೆ, ಇದು 3 ತಿಂಗಳ ಹಣ ಜಮಾ ಆಗ್ತಾ ಇದ್ದು, ಹಿರಿಯ ನಾಗರಿಕರಿಗೂ, ಅಂಗವಿಕಲರಿಗೂ, ವಿಧವಾ ಮಹಿಳೆಯರಿಗೂ ಜಮಾ ಆಗ್ತಾ ಇದೆ. ಸೊ ಈ ಜನವರಿ ತಿಂಗಳ ಹಣ ಜಮಾ ಆಗಬೇಕು, ಫೆಬ್ರವರಿ ತಿಂಗಳ ಹಣ ಜಮಾ ಆಗ್ಬೇಕು, ಅದೇ ರೀತಿಯಾಗಿ ಮಾರ್ಚ್ ತಿಂಗಳ ಹಣ ಜಮಾ ಆಗ್ಬೇಕು. ಕಳೆದ ಡಿಸೆಂಬರ್ ತಿಂಗಳನ್ನ ಇಟ್ಕೊಂಡು ದುಡ್ಡೇ ಜಮಾ ಆಗಿಲ್ಲ. ಡಿಸೆಂಬರ್ ತಿಂಗಳದ ಹಣ ಏನು ಹೋದ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿತ್ತು ನೋಡಿ, ಡಿಸೆಂಬರ್ ತಿಂಗಳದು ಫೆಬ್ರವರಿ ತಿಂಗಳಲ್ಲಿ ಕೊಟ್ರು. ಅವಾಗ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಆ ತಿಂಗಳದ ಹಣವನ್ನ ಅದೇ ತಿಂಗಳಲ್ಲಿ ಕೊಟ್ಟು ಕ್ಲಿಯರ್ ಮಾಡ್ಬಿಡ್ತಾ ಇದ್ರು. ಅಂದ್ರೆ ಮಾರ್ಚ್ ಪ್ರಾರಂಭವಾಯ್ತಂದ್ರೆ ಮಾರ್ಚ್ 1ರಿಂದ 5ನೇ ತಾರೀಕು ಒಳಗಾಗಿ ಮಾರ್ಚ್ ತಿಂಗಳ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ಆದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಾಕಷ್ಟು ದುಡ್ಡಿನ ಕೊರತೆ. ದುಡ್ಡನ್ನ ಹಾಕೋದ್ರಲ್ಲಿ ಹಿಂದೆ ಮುಂದೆ ಆಗ್ತಾ ಇದೆ. ಆದ್ರೆ ಕೊಡ್ತಾ ಇದ್ದಾರೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣವನ್ನ ಮಾತ್ರ ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ರೆ, ನಿಮಗೆ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ನೋಡಿ. ಒಂದ್ಸಾರಿ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಇನ್ನೇನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.